ಎನಾಟಮಿ ಅಂದರೆ ಈಗ ಆ್ಯಕ್ಚುಲಿ ನಾವು ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಹೀಗೆ ಲಾಜಿ ಅಂತ ಎಷ್ಟೊಂದು ಡೆಫಿನಿಷನ್ಸ್ ಸಿಗ್ತಾವೆ ನಮಗೆ. ಪರ್ಟಿಕ್ಯುಲರಾಗಿ ಲಾಜಿ ಅಂತ ಈಗ ಫಿಸಿಯೋಲಜಿ ಅಂದರೆ ಇದು ಲಾಜಿ ಅಂತ ಎಲ್ಲ ಇದ್ದರೂ ಕೂಡ ಇಟ್ ಈಸ್ ದ ಸ್ಟಡಿ ಆಫ್ ಅಂತ ಸ್ಟಾರ್ಟ್. ಲಾಜಿ ಮೀನ್ಸ್ ಸ್ಟಡಿ, ಓಕೆನಾ. ಸೊ ಹಾಗೆ ನನಗೆ ಸಿಕ್ಕಿರೋ ಒಂದಿಷ್ಟು ಲಾಜಿ ಅಂತ ಹೇಳಿ ಆ್ಯಡ್ ಆಗಿರೋ ಒಂದಿಷ್ಟು ವರ್ಡ್ಸ್ ಬಗ್ಗೆ ನಾನು ನಿಮಗೆ ಅದರದ್ದು ಮೀನಿಂಗ್ಸ್ ಹೇಳ್ತಾ ಬರ್ತೀನಿ. ಎನಾಟಮಿ ಇದು ಒಂದು ಇಲ್ಲ. ಎನಾಟಮಿ ಇಟ್ ಈಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್, ಇದಂತೂ ಮೊನ್ನೆ ನೋಡ್ಕೊಂಡಿರಿ. ಫಿಸಿಯಾಲಜಿ ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ನಾರ್ಮಲ್ ಬಾಡಿ ಫಂಕ್ಷನ್. ಇಲ್ಲಿ ಸ್ಟಡಿ ಬಂತು, ಇಲ್ಲಿ ಲಾಜಿ ಇದೆ ಅಂದರೆ ಇಲ್ಲಿ ಸ್ಟಡಿ ಬರುತ್ತೆ. ಓಕೆ, ಫಿಸಿಯಾಲಜಿ ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ನಾರ್ಮಲ್ ಬಾಡಿ ಫಂಕ್ಷನ್, ಓಕೆನಾ. ನೆಕ್ಸ್ಟ್ ಆಸ್ಟಿಯೋಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಬೋನ್ಸ್. ಓಕೆ, ಬೋನ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನು ಆಸ್ಟಿಯೋಲಜಿಯಿಂದ. ಇಲ್ಲಿನೂ ಲಾಜಿ ಅಂತ ಬಂದಿದೆ, ಇಲ್ಲಿ ಕೂಡ ಸ್ಟಡಿ ಅಂತ ಬಂದಿದೆ. ಆರ್ಥೋಲಜಿ, ಓಕೆ, ಆರ್ಥೋಲಜಿ ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ಜಾಯಿಂಟ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನು ಆರ್ಥೋಲಜಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಕೂಡ ಲಾಜಿ ಬಂದಿದೆ, ಇಲ್ಲಿ ಸ್ಟಡಿ ಬಂದಿದೆ. ಸೊ ಈ ಥರ ಎಲ್ಲಿ ನನಗೆ ಸಿಕ್ಕಿರೋ ಒಂದಿಷ್ಟನ್ನ ನಾನು ಬರ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ. ಇಷ್ಟು ಎಲ್ಲಿ ಆಲ್ಮೋಸ್ಟ್ ಲಾಜಿ ಅಂತ ಬರುತ್ತಲ್ಲ ಅಲ್ಲೆಲ್ಲ ಸ್ಟಡಿ ಅಂತ ಬರುತ್ತೆ. ಮಯೋಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಮಸಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ಮಯೋಲಜಿ ಅಂತ ಹೇಳಿ ಕರೀತಾರೆ. ಟೋಟಲ್ ನಮ್ಮ ದೇಹದಲ್ಲಿ ಮಸಲ್ಸ್ ಬಂದು 440 ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನ್ಯೂರಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಬ್ರೈನ್ ಆ್ಯಂಡ್ ನರ್ವ್ಸ್. ಓಕೆ, ನಾವು ಬ್ರೈನ್ ಮತ್ತು ನರ್ವ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನು ನ್ಯೂರಾಲಜಿ ಅಂತ ಕರೀತೀವಿ. ನೆಕ್ಸ್ಟ್ ಕೈನೆಸಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಜಾಯಿಂಟ್ ಮೂಮೆಂಟ್ಸ್. ಅಂದರೆ ನಾವು ಜಾಯಿಂಟ್ಸ್ ಮೂಮೆಂಟ್ಸ್ ಆಗುತ್ತಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಕೆನಿಸಾಲಜಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೈಟಾಲಜಿ ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ಸೆಲ್ ಬಗ್ಗೆ ಸ್ಟಡಿ ಮಾಡೋದನ್ನು ಸೈಟಾಲಜಿ ಅಂತ ಹೇಳಿ ಕರೀತಾರೆ. 9ನೇದು ಹಿಸ್ಟಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಸೆಲ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಹಿಸ್ಟಾಲಜಿ ಅಂತಂದರೆ ನಾವು ಸೆಲ್ ಬಗ್ಗೆ ಸ್ಟಡಿ ಮಾಡೋದು, ಅದು ಯಾವುದು ಇದರಿಂದ ಅಂತಂದರೆ ಮೈಕ್ರೋಸ್ಕೋಪಿಕ್ಕಿಂದ. ಓಕೆ, ಅದಕ್ಕೆ ಹಿಸ್ಟಾಲಜಿ ಅಂತಾರೆ. ಇಲ್ಲಿ ಸೈಟಾಲಜಿ ಸ್ಟಡಿ ಆಫ್ ಸೆಲ್ ಅಂತ ಹೇಳಿದೆ, ಓಕೆನಾ. ಬರೀ ಸೆಲ್ ಬಗ್ಗೆ ಸ್ಟಡಿ ಮಾಡೋದನ್ನು ಸೈಟಾಲಜಿ ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಓಕೆ, ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪಿಂದ ಮಾಡೋದನ್ನು ಹಿಸ್ಟಾಲಜಿ ಅಂತ ಹೇಳಿ ಕರೀತಾರೆ. ಎಂಬ್ರಿಯಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಡೆವಲಪ್ಮೆಂಟ್ಸ್ ಆಫ್ ಎಂಬ್ರಿಯಾಲಜಿ. ಅಂದರೆ ಎಂಬ್ರಿಯೋ ಇದು ಡೆವಲಪ್ಮೆಂಟ್ ಆಗ್ತಿರುತ್ತಲ್ಲ ಅದ್ರ ಬಗ್ಗೆ, ಎಂಬ್ರಿಯೋಸ್ ಡೆವಲಪ್ಮೆಂಟ್ ಆಗ್ತಾವಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಎಂಬ್ರಿಯಾಲಜಿ ಅಂತ ಹೇಳ್ತಾರೆ, ಓಕೆನಾ. ನೆಕ್ಸ್ಟ್ ಮೈಕ್ರೋಲಜಿ. ಓಕೆ, ದ ಸೈಂಟಿಫಿಕ್ ಸ್ಟಡಿ ಆಫ್ ಫಂಗೈ ಈಸ್ ಕಾಲ್ಡ್ ಮೈಕ್ರೋಲಜಿ. ನಾವು ಸೈಂಟಿಫಿಕ್ಕಾಗಿ ಫಂಗೈ ಬಗ್ಗೆ ಸ್ಟಡಿ ಮಾಡೋದನ್ನು ಮೈಕ್ರೋಲಜಿ ಅಂತ ಹೇಳಿ ಕರೀತಾರೆ. ಪ್ಯಾರಾಸೈಟಾಲಜಿ ದ ಸೈಂಟಿಫಿಕ್ ಸ್ಟಡಿ ಆಫ್ ಪ್ಯಾರಾಸೈಟ್ಸ್. ನೆಕ್ಸ್ಟ್ ವೀರಾಲಜಿ ದ ಸೈಂಟಿಫಿಕ್ ಸ್ಟಡಿ ಆಫ್ ವೇನ್ಸ್ ಬಗ್ಗೆ ಸ್ಟಡಿ ಮಾಡಿ. ಬ್ಯಾಕ್ಟೀರಿಯಾಲಜಿ ದ ಸೈಂಟಿಫಿಕ್ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತಾರೆ. ಮೈಕ್ರೋಬಯಾಲಜಿ ದ ಸ್ಟಡಿ ಆಫ್ ಮೈಕ್ರೋ ಆರ್ಗಾನಿಸಮ್. ಪ್ಯಾಥಾಲಜಿ ಇಟ್ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಡಿಸೀಸ್.
ಡಿಸೀಸ್ ಬಗ್ಗೆ ಸ್ಟಡಿ ಮಾಡೋದು ಪ್ಯಾಥಾಲಜಿ. ಸೊ ಇಲ್ಲಿಗೆ ನನ್ನ ಬುಕ್ ಅನಾಟಮಿ ನೋಟ್ಸಲ್ಲಿ ಸಿಕ್ಕಿರೋದು ಲಾಜಿ ಅನ್ನೋಷ್ಟರಲ್ಲಿ ಇಷ್ಟು ಸಿಕ್ಕಿದ್ದಾವೆ. ಸೊ ಇಷ್ಟರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನಾಳೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಿದ್ರು ಬರೀ ಲಾಸ್ಟಲ್ಲಿ ಲಾಜಿ ಅಂತ ಬರೋದನ್ನು ಹೆಂಗೆ ಸ್ಟಡಿ ಮಾಡೋದು ಅಂದರೆ ಅದ್ರ ಮೀನಿಂಗ್ ಏನು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ಇವತ್ತಿನ ಟಾಪಿಕ್ ಮುಗೀತು. ಇನ್ನು ನಾಳೆ ಏನಿದ್ರು ಸೊ ನಾಳೆ ಮತ್ತು ಯಾವುದಾದ್ರೂ ಬೇರೆ ಟಾಪಿಕ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇಲ್ಲಿಗೆ ಈ ಟಾಪಿಕ್ ಫಿನಿಶ್. ಥ್ಯಾಂಕ್ ಯು. ಹೀಗೆ ನನ್ನ ವಿಡಿಯೋನಿಗೆ ಸಪೋರ್ಟ್ ಮಾಡಿರಿ, ಜಾಸ್ತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.